ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಡೇ ಇನ್ ಮೈ ಲೈಫ್ ಅಂತೇಳಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಮಾಡ್ತೀನಿ, ನಾನು ದಿನನಿತ್ಯ ಹೇಗಿರುತ್ತೆ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವಿಡಿಯೋ ಸ್ಟಾರ್ಟಿಂಗಲ್ಲೇ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಇವತ್ತಿನ ಡೇ ಸ್ಟಾರ್ಟ್ ಆಗಿರೋದು ಮಾರ್ನಿಂಗ್ 7 o'clock. ಸೊ ಎದ್ಬಿಟ್ಟು ಹೊರಗಡೆ ವಿಂಡೋ ನೋಡಿಬಿಟ್ಟು ಮಾಮೂಲಿಯಾಗಿ ಜಸ್ಟ್ ಚಿಲ್ ಮಾಡಿರೋದು. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಹ್ಯಾಬಿಟ್ ಇಟ್ಕೊಂಡಿದ್ದೀನಿ. ಏನಂತಂದರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ನೀರು ಕುಡೀರಿ, ಆದಷ್ಟು ಜಾಸ್ತಿ ನೀರು ಕುಡೀರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಶೀಟು ನಾವು ಮಲ್ಕೊಳ್ಳೋ ಜಾಗನ ಕ್ಲೀನಾಗಿ ಇಟ್ಕೊಳ್ಳೋದು. ಆಲ್ರೆಡಿ ಟೈಮ್ ಆಗಿದ್ದರಿಂದ ಬೇಗ ಫೇಸ್ ವಾಶು ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿಂದ 8:45 8:30 ಅಂತಂದರೆ ನಾವು ಹೊರಡಬೇಕಾಗುತ್ತೆ. ಯಾಕಂದರೆ ಲಾಗಿನ್ ಟೈಮು 9:30 ಇದೆ. ಸೊ ನಾನು ಬೇಗ ರೆಡಿ ಆಗ್ತಾ ಇದ್ದೀನಿ. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಸೊ ಬ್ಲ್ಯಾಕ್ ಡ್ರೆಸ್ನ ಜಾಸ್ತಿ ವೇರ್ ಮಾಡ್ತೀನಿ. ಸೊ ನನಗೆ ಯಾವ್ದಾದ್ರು ಬೇರೆ ಕಲರ್ ಡ್ರೆಸ್ ಮ್ಯಾಚ್ ಆಗುತ್ತೆ ಅನ್ನೋ ಹಾಗಿದ್ರೆ ಪ್ಲೀಸ್ ರೆಫರ್ ಮಾಡಿ. ಆ್ಯಂಡ್ ಈ ಬ್ಲ್ಯಾಕ್ ಡ್ರೆಸ್ಸಲ್ಲಿ ನಾನು ಏನು ಕಾಣಿಸ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ, ಓಕೆನಾ? ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಫ್ರೆಂಡಿಗೆ ಗೊತ್ತಿಲ್ಲದೆ ಅವಳಿಗೆ ಮುಂದ್ಗಡೆ ತಲೆ ಬಾಚ್ಕೋತಾ ಇದ್ದಾಳೆ. ಸೊ ನಾನು ಹೇಳಿದ್ಮೇಲೆ ಸೈಡ್ ಹೋಗಿದ್ದಾಳೆ. ಸೊ ಅವಳದು ವಿಡಿಯೋ ತೋರಿಸ್ತೀನಿ, ಅವಳು ಯಾವ ಥರ ರೆಡಿ ಆಗ್ತಾ ಇದ್ದಾಳೆ ಅಂತ ನೋಡಿ, ಆಯಿತಾ? ಮಸ್ತ್ ರೆಡಿ ಆಗ್ತಾಳೆ. ಐ ಕಾಂಟ್ ಎಷ್ಟು ದೊಡ್ಡಕ್ಕೆ ಬಾಯ್ ತೆಗ್ತಾಳೆ. ಪಿ ಜಿಗೆ ಬರಬೇಕಾದ್ರೆ ಏನೋ ಅಂದ್ಕೊಂಡು ಬಂದ್ವಿ, ಪಿ ಜಿ ಲೈಫ್ ಆಗಿರುತ್ತೆ ಹೀಗಿರುತ್ತೆ ಅಂದ್ಕೊಂಡು ಬಂದ್ವಿ. ಸೊ ಯಾಕಂದರೆ ನಮಗೆ ಪಿ ಜಿ ಲೈಫ್ ಅಂದರೆ ಇಷ್ಟನೇ ಇಲ್ಲ. ಊಟ ಹೇಗೆ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಓಕೆ, ಒಂದು ಮಟ್ಟಿಗೆ ಊಟ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ಬೆಳಿಗ್ಗೆ ನಮಗೆ ಇಡ್ಲಿ ಕೊಟ್ಟಿದ್ರು. ಬೆಳಿಗ್ಗೆನೇ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮೇಲ್ಗಡೆ ಹೋಗಿ 3rd ಫ್ಲೋರಿಗೆ ಹೋಗಿ ತಿನ್ಕೊಂಬರೋ ಅಷ್ಟೊತ್ತು ಟೈಮೇ ಆಗೋಗ್ಬಿಟ್ಟಿತ್ತು. ಸೊ ಬೇಗ ಬಂದುಬಿಟ್ಟು ಪ್ಯಾಕ್ ಮಾಡ್ಕೊತಾ ಇದ್ವಿ. ಯಾಕಂದರೆ ಮಧ್ಯಾಹ್ನ ಲಂಚ್ಗೆ ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಕೊಡ್ತಾರೋ ಅದನ್ನೇ ತೊಗೋಬೇಕು. ಯಾಕಂದರೆ ಇವತ್ತು ನಾವು ಇಡ್ಲಿನೇ ತೊಗೊಂಡಿದ್ದೀವಿ. ಸೊ ಚಾರ್ಜರೆಲ್ಲ ತೊಗೋತಾ ಇದ್ವಿ, ಇಂಪಾರ್ಟೆಂಟ್ ಅಲ್ವಾ ನಮಗೆ ಚಾರ್ಜರು. ಸೊ ತೊಗೊಂಡು ವರ್ಕಿಗೆ ಹೋಗ್ತಾ ಇದ್ದೀವಿ. ಬದ್ಮಾಶ್ ನಮ್ಮ ಕತೆ ನೋಡಿ. ಅಯ್ಯೋ ಮಗೋರೆ, ರೋಡೆಲ್ಲ ಕಾದಿ ನಾವಿಬ್ರು ಮತ್ತೆ ನಮ್ಮ ಕತೆನೋ ವ್ಯಥೆನೋ ಗೊತ್ತಿಲ್ಲ, ಎಲ್ಲರೂ ಸಂಡೇನ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದರೆ ನಾವು ಮಾತ್ರ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ವೀಕ್ ಆಫು ಸಂಡೇ ಇಲ್ಲ, ಮಂಗಳವಾರ ಇರೋದು ವೀಕ್ ಆಫು. ನೋಡಿ, ಅದಕ್ಕೆ ಬಸ್ ಸ್ಟ್ಯಾಂಡೆಲ್ಲ ಫುಲ್ ಖಾಲಿ. ಇದು ನಮ್ಮ ಆಫೀಸು. ಲಾಗಿನ್ ಟೈಮ್ ಕರೆಕ್ಟಾಗಿ 9:30. ಬಟ್ ಇವತ್ತು ನಾವು 5 minutes ಬಿಫೋರ್ ಬಂದುಬಿಟ್ಟಿದ್ದೀವಿ. ಯಾಕಂದರೆ ಸಂಡೇ ಅಲ್ವಾ, ಯಾವುದೇ ಟ್ರಾಫಿಕ್ ಇಲ್ಲ, ಆರಾಮಾಗಿ ಬಂದಿದ್ದೀವಿ. ಸೊ ಇದು ನಮ್ಮ ಆಫೀಸ್. ಬಂದ ತಕ್ಷಣ ಮಾಡೋ ಕೆಲಸನೇ ಬ್ಯಾಗಲ್ಲಿ ಇರೋದಲ್ಲಿ ಎತ್ತಿಟ್ಬಿಡೋದು ಅಷ್ಟೇ. ಇದು ನಮ್ಮ ಕ್ಯೂಟ್ ಗಣೇಶ. ಒಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಿಲ್ಲ, ಲೀಡ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಜಸ್ಟ್ ವರ್ಕ್ ಮಾಡೋದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹಂಗೆ ತೊಗೊಂಡಿದ್ದೀನಿ. ಅದು ಏನಾದರೂ ಆಗಲಿ ಟೀ ಬ್ರೇಕ್ ಮಾತ್ರ ಮಿಸ್ ಮಾಡೋದೇ ಇಲ್ಲ. 10:45 ಇರೋದು ಬ್ರೇಕು, ಬಟ್ ನಾವು 10:44ಗೆ ರೆಡಿಯಾಗಿದ್ಬಿಡ್ತೀವಿ. ಸೊ ಇವತ್ತು ಟೀ ಬ್ರೇಕು ಹೊರಗಡೆ. ಸ್ವಲ್ಪ ಸಂಡೇ ಅಲ್ವಾ, ಇವತ್ತು ನಮ್ಮದು ಕೆಫೆಟೇರಿಯಾದಲ್ಲಿ ಟೀ ಕೊಡ್ತಾ ಇರಲಿಲ್ಲ. ಸೊ ಜಸ್ಟ್ ಹಂಗೆ ನಮ್ಮದೊಂದು ಬಿಲ್ಡಪ್, ಬಾದಾಮ್ ಹಾಲು ಕುಡಿತಾ ಇರೋದು ಅಷ್ಟೇ. ಸಾಂಬಾರು, ಫಿಶ್ ಇಡ್ಲಿ.
ನಮ್ಮ ಕಂಪ್ನಿ ಒರಾನ್ ಗ್ರೂಪ್ಸ್ ಅಂತೇಳಿ ವೇಕೆನ್ಸಿ ಖಾಲಿ ಇದೆ. ಸೆಕೆಂಡ್ PU ಕಂಪ್ಲೀಟ್ ಆದರೂ ಕೂಡ ಟ್ರೈ ಮಾಡ್ಬೋದು. ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲಿಗೆ ಖಾಲಿ ಇದೆ. ಬ್ಯಾಕ್ ಟು ರೂಮ್ ಅಲ್ಲ PG. ನಿಜ ಹೇಳಬೇಕು ಅಂತಂದ್ರೆ ಆ ಬಸ್ಸಲ್ಲಿ ನಿಂತ್ಕೊಂಡು ಬರೋಷ್ಟು ಪೇಷನ್ಸೇ ಇಲ್ಲ. ಯಾವಾಗ PG ರೀಚ್ ಆಗ್ತೀವೋ ಅಂತ ಅನ್ನಿಸ್ತಾ ಇತ್ತು. ನಮಗಂತೂ ಸುಸ್ತಾಗ್ಬಿಟ್ಟಿತ್ತು. PG ಫಾರ್ಮ್ ಫಿಲಪ್ ಮಾಡ್ತಾ ಇದ್ದೀವಿ. ನೋಡಿಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತು ಚಾಕ್ಲೇಟ್ ಇತ್ತು, ಚಾಕ್ಲೇಟ್ ತಿಂದು ನಮ್ಮದೊಂದು ಆನ್ಲೈನ್ ಕ್ಲಾಸ್ ಇತ್ತು. ಕ್ಲಾಸ್ಗೆ ರೆಡಿ ಆದ್ವಿ. ಕ್ಲಾಸ್ ಮುಗಿತಾ ಇದ್ದಂಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇರೋದು ನಾವು ಮಲ್ಕೊಳ್ಳೋದು. ಸೊ ಮಲ್ಗೋಕ್ಕೆ ಹೋಗ್ತಾ ಇದ್ದೆ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ದಿನ ಈ ಥರ ಇತ್ತು. ಸೊ ಪ್ಲೀಸ್ ಲೈಕ್, ಶೇರ್